ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ GNM ನರ್ಸಿಂಗ್ ಸಂಬಂಧಿಸಿದಂಥ ಒಂದು ಕ್ವಶನ್ಸ್ ಕಾಮನ್ ಆಗಿ ಕೇಳುವಂಥ ವಿದ್ಯಾರ್ಥಿಗಳು ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಹಲೋ ಸರ್, ನಾನು GNM ಅಪ್ಲಿಕೇಶನ್ ಹಾಕಿದ್ದೀವಿ, ಸಬ್ಮಿಟ್ ಅಂತ ಬಂದಿದೆ, ಆದರೆ ಅಪ್ರೂವ್ಡ್ ಅಂತ ಮೆಸೇಜ್ ಬಂದಿಲ್ಲ. ಹಾಗೂ ಎಲ್ಲಿ ಮೆಸೇಜ್ ಬರುತ್ತೆ, ಇನ್ಬಾಕ್ಸ್ಗೆ ಅಥವಾ ಇಮೇಲ್ಗೆ ಅಂತ ಪ್ಲೀಸ್ ಹೇಳಿ ಅಂತ ಕೇಳ್ಕೊತಿದ್ದಾರೆ. ಸೊ ನೋಡಿರಿ, ನಿಮಗೆ ಇಮೇಲಿಗೆ ಬರೋದಿಲ್ಲ, ಅದು ನಿಮಗೆ ಕಾಮನ್ ಮೆಸೇಜ್ ಬರುತ್ತೆ. ಕಾಮನ್ ಆಗಿ ಒಂದು ಮೆಸೇಜ್ ಬರುತ್ತೆ, ಅದು ಸರ್ವರ್ದಿಂದ ಬರದೇನೂ ಇರ್ಬೋದು. ಸೊ ಬರದೇ ಇದ್ದಾಗ ನೀವೇನು ಮಾಡಬೇಕಂತಂದರೆ, ಲಾಗಿನ್ ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಲಾಗಿನ್ ಮಾಡಿ ನೀವೇನು ಮಾಡ್ಬೋದು ಅಂತಂದರೆ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಉದಾಹರಣೆಗೆ ನೀವು ಲಾಗಿನ್ ಮಾಡಿ ನೋಡಿದಾಗ ಅಲ್ಲಿ ಸಬ್ಮಿಟ್ ಅಂತ ಇದ್ದರೆ ಇನ್ನೂ ನಿಮ್ಮದು ಏನಾಗಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅಂತ. ಅದೇನಾದರೂ ಗ್ರೀನ್ ಕಲರ್ ಒಳಗಡೆ ಅಪ್ರೂವ್ಡ್ ಅಂತ ಇದ್ದರೆ, ನಿಮಗೆ ಉದಾಹರಣೆಗೆ ನಾಳೆಗೆ ನಾನು ತೋರಿಸ್ತೇನೆ ಹೆಂಗೆ ಅಪ್ರೂವ್ಡ್ ಆಗಿದೆ ಅಂತ ಹೇಳಿ. ಸೊ ಅದು ಗ್ರೀನ್ ಕಲರಲ್ಲಿ ಆಗಿದ್ದರೆ ಸೊ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತ ಮೀನಿಂಗ್. ಸೊ ಇನ್ಬಾಕ್ಸಲ್ಲಿ ನೋಡ್ತಾ ಇರಿ. ಇನ್ಬಾಕ್ಸ್ ಅಂತಂದರೆ ಜನರಲ್ ಮೆಸೇಜ್ ಬರುತ್ತೆ ನಿಮಗೆ. ಬರಲಿಲ್ಲ ಅಂದರೆ ಟೆನ್ಷನ್ ತೊಗೋಬೇಡಿ, ಯಾವಾಗಲೂ ಸ್ಟೇಟಸನ್ನು ಚೆಕ್ ಮಾಡ್ತಾಯಿರಿ, ಲಾಗಿನ್ ಮಾಡಿ ಸ್ಟೇಟಸ್ ಚೆಕ್ ಮಾಡ್ತಾಯಿರಿ. ಅದರ ಜೊತೆಗೆ ಇನ್ನೊಂದು ಕಾಮೆಂಟ್ ಇದೆ, ಸೇಮು GNM ಮೆಸೇಜ್ ಬಂದಿಲ್ಲ, ಎಲ್ಲಿ ಬರುತ್ತೆ? GNM ಅಪ್ಲಿಕೇಶನ್ ರಿಜೆಕ್ಟ್ ಆದರೆ ಹೇಗೆ ಗೊತ್ತಾಗುತ್ತೆ? ನಾವು GNM ಅಪ್ಲಿಕೇಶನ್ ಸಬ್ಮಿಟ್ ಅಂತ ಬಂದಿದೆ, ಆದರೆ ಅಪ್ರೂವ್ಡ್ ಆಗಿದೆ ಅಂತ ಮೆಸೇಜ್ ಬಂದಿಲ್ಲ. ಸೊ ನೋಡಿ, ಇದು ಅಪ್ರೂವ್ಡ್ ಅಂತ ಇದ್ದರೆ ಓಕೆ, ಒಳ್ಳೆಯದು, ಇನ್ನೂ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾ ಇದೆ ಅಂತ ಅನ್ನಂಗೆ, ಅಂದರೆ ಇನ್ನೂ ಆಗಿಲ್ಲ ನಿಮ್ಮದು ಅಂತ. ಇನ್ ಕೇಸ್ ಆಫ್ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ತಕ್ಷಣ ನಿಮಗೆ ಇನ್ ಕೇಸ್ ಆಫ್ ಪ್ರಾಬ್ಲಮ್ ಇದ್ದರೆ ರಿಜೆಕ್ಟ್ ಅಂತ ನಿಮಗೆ ಜನರಲ್ ಮೆಸೇಜ್ ಬರುತ್ತೆ ಇನ್ಬಾಕ್ಸಿಗೆ. ಇನ್ ಕೇಸ್ ಆಫ್ ಬರಲಿಲ್ಲ ಅಂದರೂ ಕೂಡ ನೀವು ಲಾಗಿನ್ ಮಾಡಿ ನೋಡಿಕೊಂಡ್ರೆ ನಿಮಗೇನಾಗುತ್ತೆ ಅಂತಂದರೆ ಅದು ಅಲ್ಲಿ ರಿಜೆಕ್ಟ್ ಅಂತ ಕಾಣಿಸುತ್ತೆ. ಇನ್ ಕೇಸ್ ಆಫ್ ನೀವು ಪ್ರತಿದಿನ ನೋಡಿದ್ರೆ ಒಳ್ಳೆಯದು, ಅಥವಾ 2 ಡೇಸ್ಗೆ ಒಂದು ಸಲ ಲಾಗಿನ್ ಮಾಡಿ ನೋಡ್ತಾ ಇದ್ದರೆ ತುಂಬ ಒಳ್ಳೆಯದು. ಅಲ್ಲಿ ಅಪ್ರೂವ್ಡ್ ಅಂತ ಬರುತ್ತೆ ಮೆಸೇಜ್ ಗ್ರೀನಲ್ಲಿ ಒಳಗಡೆ. ಅಪ್ರೂವ್ಡ್ ಅಂತ ಒಂದು ಸಲ ಬಂದುಬಿಟ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತ ಮೀನಿಂಗ್. ಸಬ್ಮಿಟ್ ಅಂತ ಇದ್ದರೆ ಇನ್ನೂ ವೇಟಿಂಗಲ್ಲಿದ್ದೀರಿ, ನಿಮ್ಮದು ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅಂತ ಮೆಸೇಜು ಬರ್ಬೋದು, ಬರ್ದಿನಿರ್ಬೋದು. ಬಂದರೂ ಒಳ್ಳೆಯದು, ಬರಲಿಲ್ಲ ಅಂದರೂ ಕೂಡ ನೀವು ಲಾಗಿನ್ ಮಾಡಿ ನೋಡ್ತಾಯಿರಿ.